ನಾವ್ ಏನ್ ಹೇಳೋದಿಪ್ಪ ನಮ್ ಗೌಡು ಗೌಡು ಇವತ್ತು ಹಾಲಾಗ ಬರ್ತೀರಪ್ಪ ಮಾಡೋಣ ಒಳಗ ಇವತ್ತು ನಮ್ ನ್ಯಾಳನು ಇದ್ದೂರು ನ್ಯಾಳದ ಈಗ ಎದ್ದೋರು ಇಲ್ಲ ಅಮೋಘಿಸಿದ್ರು ನ್ಯಾಳ ಬರ್ತಾರಪ್ಪ ಅಂತಂದ್ರ ಇದು ಬರ್ತಾರ ಅಜ್ಜಲ್ಪುರ ತಾಲೂಕದಪ್ಪ ಅಂದ್ರೆ ಬೀಗಿನ ನ್ಯಾಳ ಇದ್ದಂಗ ಬಂದ್ರೆ ಒಂದು ಸ್ವಲ್ಪ ಓದುತ್ತೀರಿ ನೀರು ಕೊಟ್ಟು ಮಾಡಿ ಸಮರ್ಪಣೆಯನ್ನು ಮಾಡಿ ಮಾನವರ ಉದ್ಧಾರಗೋಸ್ಕರವಾಗಿ ಮಧ್ಯಾಹ್ನದ ಜನ್ಮದ ಇರ್ತಕ್ಕಂಥ ಯಾರಿಪ್ಪ ಇದೇ ಜಲಮಂಡಲ ಜಿಲ್ಲಾ ಭವನಗಿರಿ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಆಗಿರ್ತಕ್ಕಂಥ ಯಾರಿಪ್ಪ ಪಾವನ ಕ್ಷೇತ್ರ ಕೊಲ್ಲಿಪಾಗಿಯ ಸೋಮೇಶ್ವರನಿಗೆ ಸೋಮವಾರ ಉದ್ದೇಶವಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಜಗದ್ಗುರುವಿನ ನೋಡಿ ಸಿದ್ಧುಮುತ್ತಲ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಆತನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಯಾರಪ್ಪ ಪ್ರೀತಿಯ ಶಿಷ್ಯ ಯಾವ ಇದೆ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದಿರ್ತಕ್ಕಂತಹ ಯಾರಪ್ಪ ಬಾಲ ಬ್ರಹ್ಮದೇವರ ತಾಯಿ ಚೂಡಾವಳಿಯ ಸುಖನಾಗಿ ಕಲಿವಿ ನಾರಾಯಣಗೌಡ ಮರೆಯನಾಗಿ ಕಾಮರಕ್ಕೆ ಏನಾಗಿರ್ತಕ್ಕಂತಹ ಏನ್ ಮಾಡಬೇಕಿತ್ತ ಯಾವ ಶಿವಸಿದ್ಧ ಪೀಡಿತರ ಪಾದಕ್ಕೆ ಕೂಡ ದೀರ್ಘದಂಡ ನಮಸ್ಕಾರ ಸಮರ್ಪಣೆ ಮಾಡಿ ಆತನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತಹ ಯಾರಪ್ಪ ಇದೇ ಸೊಲ್ಲಾಪುರ ಜಿಲ್ಲೆ ಮಂಗಳವಾರ ತಾಲೂಕಿನ ಶ್ರೀ ಹುಲಗೇಟಿ ಗ್ರಾಮದಲ್ಲಿ ನಡೆಯುವಂತ ಯಾರಪ್ಪ ನನ್ನಪ್ಪ ಯಾವ ಬಂಡ ರುದ್ರಗಟ್ಟಿಯಲ್ಲಿ ಕಟ್ಟಿ ತಂದಿಗೆ ಕೊಟ್ಟ ಮಾತಿನ ಪ್ರಕಾರ ರುದ್ರಗಟ್ಟಿಯಲ್ಲಿ ಕಟ್ಟಿ ಮೂಕ ಎಳೆಯನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಮಾಳಿಂಗ ಉತ್ತರ ಪಾದಕ್ಕೂ ಕೂಡ ದಂಡ ನಮಸ್ಕಾರ ಸಮರ್ಪಣೆಯನ್ನು ಮಾಡಿ ಯಾವಾಗ ಯಾರಿಗೆ ಆಗಿರತಕ್ಕಂತಹ ಯಾರಪ್ಪ ಸುವರ್ಣ ಕರ್ನಾಟಕದ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸಿಂದಗಿ ಗ್ರಾಮದಲ್ಲಿ ನೆಲೆಗೊಂಡಿರತಕ್ಕಂತಹ ಯಾರಪ್ಪ ಯಾವ ಎಕರಿಸಿದ್ದೆ ಈರೋಡೇಶ್ವರ ಪಾದಕ್ಕೂ ಕೂಡ ದಂಡ ನಮಸ್ಕಾರ ಸಮರ್ಪಣೆ ಮಾಡಿ ಯಾವ ಈ ಜಾತಿಯ ಕಾಣೆಯ ಕರ್ತನಾಗಿರ್ತಕ್ಕಂತಹ ಯಾರಪ್ಪ ಯಾವ ಕಂಡ ಊಟ ಹೇಳಿ ನೆಲೆಗೊಳ್ಳೆ ಯಾವ ಪ್ರವಾದ ಖುಷಿ ಅನಿಸಿಕೊಂಡು ಹಳ್ಳಿ ಒಳಗೆ ನಾಡಿನ ತಿರುಗಿ ದೇವರು ಸಿಗಬೇಕು ಯಾರಪ್ಪ ಯಾವ ಲಿಂಗಾಯಮುತ್ತರ ಪಾದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರ ಸಮರ್ಪಣೆ ಮಾಡಿ ನಮ್ಮಲ್ಲಿರತಕ್ಕಂಥ ಅಧ್ಯಾತ್ಮ ಸುಜ್ಞಾನ ದಾರಿಗೆ ಹಚ್ಚಿ ಯಾರಪ್ಪ ಇದೇ ಶ್ರಾವಣದ ನಿಮಿತ್ತವಾಗಿ ನಮ್ಮ ಗುರುಗಳಾಗಿ ಬಂದಿರತಕ್ಕಂತಹ ಯಾರಪ್ಪ ನನ್ನ ಗುರು ಯಾವ ಕಲ್ಯಾಣ ಇದೆ ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಆಗಿರ್ತಕ್ಕಂತಹ ಪಾವನ ಕ್ಷೇತ್ರ ಯಾವ ಹೊನ್ನಾಳಿ ಗ್ರಾಮದ ಬಸವಮಸ್ತರ ಪಾದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ನಮ್ಮ ಮೇಲಿಗೆ ಮಾರ್ಗದರ್ಶಕರಾಗಿರತಕ್ಕಂತಹ ಯಾರಪ್ಪ ಯಾವ ಹಳೆ ಇಂಡಿ ತಾಲೂಕಿನ ಗೋಸ್ವಾರ ಗ್ರಾಮದ ಕಾವೇರಿ ಕಿಂಗ್ ಅನಿಸಿಕೊಂಡಿರ್ತಕ್ಕಂತಹ ಯಾವ ರವಿ ಮಾಸ್ಟರ್ ಹೃದಯ ಮಂದಿರದಲ್ಲಿ ಪಾದಕ್ಕೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಯಾವ ಯುವಕನ ಜೋಡಿ ನಮ್ಮ ಜೋಡಿ ಹಾಲಕ್ಕೆ ಬಂದಂತಹ 60 ಕಲಾವಿದರು ಕೂಡ 60 ಕಲಾವಿದರು ಮತ್ತು ಜೋಡಾಗಿ ನಮ್ಮ ನೋಡು ಮಂಜೋಣ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಅಫಜಲ್ಪುರ ಗ್ರಾಮದ ಇವಾಗಿನ ನಮ್ಮ ವಿಚಿತ ನಾಡಗೌಡ ವಿಚಿತ ಮುಖ್ಯ ವಿಚಿತ ಮ್ಯಾಳವಾಡಿ ಇವತ್ತು ನಮ್ಮ ಜೋಡಿ ಹಾಲಕ್ಕೆ ಬಂದಂತ ಶತ್ರುವಣ್ಣನ ಮೇಳೆಗೆ ಕೂಡ ಮಾಡಿ ಹೀಗಾಗಿ ಹೇ ಮಗನ ಹಂಗ ಅನ್ನೋದು ಬರಾವಳಿಗೆ ನಾವ್ ಏನ್ ಹೇಳೋದಿಪ್ಪ ನಮ್ ಗೌಡು ಇವತ್ತು ಹಾಲಾಗ ಬರ್ತೀರಪ್ಪ ಮಾಡೋಣ ಒಳಗ ಇವತ್ತು ನಮ್ಮ ನ್ಯಾಳನು ಇದ್ದೂರು ನ್ಯಾಳದ ಈಗ ಎದ್ದೋರು ಇಲ್ಲ ಅಮೋಘಿಸಿದ್ರು ನ್ಯಾಳ ಬರ್ತಾರಪ್ಪ ಅಂತಂದ್ರ ಇದು ಬರ್ತಾರ ಅಜ್ಜಲ್ಪುರ ತಾಲೂಕದಪ್ಪ ಅಂದ್ರೆ ಬೀಗಿನ ನ್ಯಾಳ ಇದ್ದಂಗ ಬಂದ್ರೆ ಒಂದು ಸ್ವಲ್ಪ ಓದುತ್ತೀರಿ ನೀರು ಕೊಟ್ಟು ಹಳಿ ಅಂಗವ ತಲೆ ಅಂಗವ ತೊಗರಿ ಅಂಗವ ಹತ್ತಿ ಅಂಗವ ಕೆಲವು ಪದ್ಧತಿ ಮಗನ ಅದಕ್ಕೆ ಬೀಗಿರಿ ನಮಸ್ಕಾರ ಮಾಡಿನ ಅದಕ್ಕೆ ಈ ಮೈಕ್ ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲಾ ಜನರಿಗೆ ಹೋಗಿ ಮುಟ್ಲಾಗಿ ತಾಳಿಯ ಕರ್ತಾ ಇರ್ತಕ್ಕಂಥ ನಮ್ಮ ಮೈಕ್ ಸೌಂಡ್ ಗೌಡು ಹೌದು ಗೌಡಿಗೆ ಒಂದು ನಮಸ್ಕಾರ ಮೊದಲ ಪದವ ಗೌಡಿಗೆ ನಮಸ್ಕಾರ ಗೌಡಿಗೆ ನಮಸ್ಕಾರ ಯಾಕಪ್ಪ ಸೂಪರ್ ಸೌಂಡ್ ಇರ್ತಾರ ಅವ್ರ ಯಾಕಂತ ಕೇಳಿ ಅಚ್ಚ ಗೊಬ್ಬರ ಚಿಂಟಿ ಮಾಡೋದು ಗೊಬ್ಬರ ಚಿಂಟಿ ಹೊಟ್ಟೆ ಮೈಕ್ ಹೊಟ್ಟೆ ಸಲ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ ಹೆಸರು ಬರ್ತದ ಹೌದಾ ಅದಕ್ಕ ಮಂಜೋಣ ಏನ್ ಮಾಡ್ಬೇಕಪ್ಪ 12ನೇ ಶತಮಾನದೊಳಗೆ ಅಣ್ಣ ಬಸವಣ್ಣ ಒಂದು ಮಾತು ಹೇಳಿದಾರ ಏನ್ ಹೇಳ್ಯಾರಪ್ಪ 12ನೇ ಶತಮಾನದೊಳಗೆ ಯಾವ ಒಳ್ಳೆಯವರು ಶಿವಾಲಯ
ದೇವೇ ದೇವಿಯವಯ್ಯ ಶಿರ ಬಂದ ಕಲಿಸವಯ್ಯ. ಹೌದು, ಕೂಡಲ ಸಂಗಮ ದೇವ ಅಂತ ಹೇಳಾರಿಪ್ಪ. ಯಾಕೆ ಮಾತನ್ನು ಹೇಳ್ಬೇಕಾದ್ರೆ ಬಂದೋಣ? ಯಾಕೆ ಹೇಳ್ಬೇಕಿರಪ್ಪ? ಇವಾಗ ನಿಂದಿರಾಯ ಮುತ್ಯಾನ ಗುಡಿಗೆ ಬಂದೇವ ಬರ್ತಾ ಮುತ್ಯಾನ ಗುಡಿಗೆ ಬಂದೇವ. ಪ್ರಪಂಚ ಅನ್ನತಕ್ಕಂಥ ದಿನ ಮಾಡುದಲ್ಲ, ಹೌದಲ್ಲ? ಹೌದು, ಹೊಲ ಇಲ್ಲೇ ಇರ್ತದ, ಮನೆ ಇಲ್ಲೇ ಇರ್ತದ, ಗಳಿಕೆ ಇಲ್ಲೇ ಇರ್ತದ. ಕರೆ ಈ ನೈಶ್ವರ ಶರೀರ ಹೋಗೋದಲ್ಲ. ಹೌದು, ಈ ಹೋಗೋಕಿನ ಪೂರ್ವದೊಳಗೆ ಗುರುನಾಥನ ಪಾದದಲ್ಲಿ ನಮ್ಮ ಹಳಿ ಬರ್ದೇವಪ್ಪ ಅಂತಂದ್ರೆ ನಮ್ಗೆ ಏನು ಸಿಗ್ತದ ಅಂತ ಕೇಳಿದ್ರೆ ಭಂಡಾರ ಹಿಡಿದು ಇರ್ಬೇಕಾದ್ರ ಒಂದು ಮುಕ್ತಿ ಮಾರ್ಗ ಸಿಗ್ತದ. ಹೌದು ಹೌದು ಹೌದಲ್ಲ? ಹೌದು, ಮಾನವ ಜನ್ಮದ ಬಂದ ಮೇಲೆ ಗುರು ಬೇಕಾಗ್ತದ. ಹೌದು, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಭಕ್ತಿ. ಹೌದು, ಹಾಗೆ ನನ್ನಪ್ಪ ನಿಗ್ರಾಯ ಮುಟ್ಟನ ಭಕ್ತಿಯನ್ನು ಮಾಡಲಿಕ್ಕೆ ನಾವು ನೀವು ತಿರುಗಡಿ ಕಲಾವಿದರು ಕೂಡ ಬಂದಾರ. ಮುಂದಿನ ಸಂಧಿಗೆ ಅವ್ರು ಏನ್ ಮಾತಾಡ್ತಾರೆ, ಏನ್ ಹಾಡು ಎಷ್ಟು ಮಾತಾಡಿ ಎಷ್ಟು ಹಾಡಾಡಿ ಹೋಗ್ತಾರೆ ಅನ್ನತಕ್ಕಂಥ ಮಾತು ಮುಂದಿನ ಸಂಧಿ ಮಾತು ಮಾತಾಡೋದು. ಆ ಪ್ರಶ್ನೆ ಸಂಧಿ ಮಾತು ಯಾಕಂದ್ರೆ ಇದು ಗುರುನಾಮ ಸರಳಿ ಮಾಡಕ್ಕೆ ನಾವು ನೀವು ಬಂದು ಬಂದೆವು. ಹೌದು ಹೌದು, ಮುಂದಿನ ಸಂಧಿಗೆ ಯಾವಾಗ ಹೇಗೆ ನಡೀತಾವ ಜನ ಯಾಕಪ್ಪ ಅಂತ ಕೇಳಿದ್ರೆ ಇನ್ನೊಂದು ಮಾತದ. ಏನಾದ್ರೆ ಮಾತ ಆ ಡಂಬರಾಟ ಪೋತರಾಜಗಳ ಆಟ ನಿಂತು ಕೇಳಬೇಕು. ಆ ಆರತಿ ಕೀರ್ತನ ಬದಲ ಅವೇನಪ್ಪ ಅಂತಂದ್ರೆ ಕೂತು ಕೇಳ್ಬೇಕಂತ. ಹೌದು ಅಪ್ಪ, ಯಾಕಪ್ಪ ಅಂತ ಕೇಳಿದ್ರೆ ಡಂಬರಾಟ ಹೌದಾರಾಟ ಮಾಡದಪ್ಪ ಅಂತಂದ್ರ ನಾವ್ ಏನೇ ಜಾರಿ ಮಾಡಿ ನಿಮ್ ಉಡಲ್ಲ ಇದಕ್ಕೆ ಹೋಗಿದ್ದಾರ. ಹೌದು, ಕರೆ ಇದ್ರೊಳಗೆ ನಾವ್ ಏನಾರೇ ಮಾಡಿದಪ್ಪ ಅಂತಂದ್ರ ಆ ನಂಬಿಕೆ ಒಳ್ಳೆ ಸುಡ್ತಾವಿದು. ಹೌದು, ಭಂಡಾರ ಶಕ್ತಿ ಭಂಡಾರದಿಂದ ಯಾಕಪ್ಪ ಅಂತ ಕೇಳಿದ್ರೆ ದೇವರು ಸಿನಿಮಾಸ ಮಗಳು ಭಂಡಾರಕ್ಕೆ ನಂಬಿದ್ರು. ಹೌದು, ನಂಬಿ ಮಂಡಿ ಮೇಲೆ ಕೈ ಇಟ್ಟು ಯಾವ ಸೋಂದ್ರ ದೊಡ್ಡ ಮಾರ್ಗ ಹಾಗೆ ಹಾಡಿದ್ರು. ಮಂಡಿನಾಗ ಯಾವಾಗ ಉಡ್ಯಾಗ ಕೈ ತೊಗೊಂಡು ಮಂಡಿನಾಗ ಇಟ್ಟಾರ ಸುಧಾಕರ್ ಮಾರಿ ಹೋದಾರ. ಹೇಳಿದ್ರು ಹೊಲ ಬದುಕು ಹೊಳೆ ನೋಡ್ಯಾರ. ಉಡ್ಯಾದ ಉಡ್ಯಾದಾಗ್ಯಾವ. ಹೌದು, ಕೀಲ್ದಲ್ಲಿ ಬೀಳ್ ಕೀಲ್ದಾಗ್ಯಾವ. ಆರು ಮಾತ್ರ ಹೇಳ್ತಿದ್ರಂತೆ ಗೌಡ್ರಿಗ. ಏನ್ ಹೇಳ್ತಾರಪ್ಪ ಗೌಡ್ರಿಗೆ? ಈ ಮಗ ಗೌಡ ಏನಪ್ಪ ಅಂತಂದ್ರ ಗುರುಗುರು ದೇವ್ರ ಫಲ ಹಾಗೇನ ಪದ ಆಯ್ಕೆಗೆ ಇವತ್ತು ಹೊಲ ಬೀಳ್ತಾರೆ ಹೊಂಟಲ್ಲ. ಮಗನಿಗೆ ಏನಪ್ಪ ಅಂತಂದ್ರೆ ಮನ್ಯಾಗ ಹೋಗ್ತಾರ ಅಪ್ಪ ಮೇಲೆ ಜಡ್ಸುನ ಅಂದ್ರಂತ. ಹೌದು, ಅರಪ್ಪ ಜಡ್ಸುನ ಕೂಡ ಅವಾಗ ಹೇಳ್ಬೇಕ. ಯಪ್ಪ ಮರಪ್ಪ ಎಲ್ಲೆಲ್ಲ ಹೊಲಾರ ಬಿತ್ತೀನಿ ನಿನ್ನ ನಾಮದೊಳಗೆ ನಾ ಹೊಲ ಬಿದ್ದು ಬಂದೀನಿ. ಹ್ಯಾಂಗ ಮಾಡಿ ಮನ್ಯಾಗ ಹೋಗಿ ನಮ್ಮ ಅಪ್ಪ ಹೊಡಿತಾನ ಅಂತ ಹೇಳಿ ತಿಳ್ಕೊಂಡು ಗೌರು ಮನದಾಗ ನಡ್ಕೋತು ಎಷ್ಟು ತೋಡು ಕಡೆಗೆ ಉಳಿದಿರ್ತಕ್ಕಂಥ ಬೀಜವನ್ನು ಬನ್ನಿ ಬಂದಾಗಿದ್ದರಿಗೆ ಅವಾಗ ಅವ್ರು ಬಂದು ಊಟ ಮಾಡಿ ಮಲ್ಕೊಂಡಿರ್ತ. ರಾತ್ರಿ ಮನೆ ಕನಸಿನೊಳಗೆ ಬಾಳಪ್ಪ ಎದುರು ಬಂದಂತ ಮುಖ್ಯ ಮಾಡಿಗಿರ ಎದುರು ಬಂದು ಗೌಡ ಜನಮಸ್ಸು ಯಾಕೆ ಕಳ್ತಿದ್ವು? ಇಲ್ಲಿ ಎಲ್ಲಾ ಏನ್ ಮಾಡುವಾಗ ನಿನಗೆ ಏನ್ ಬೇಕಂತ ಹೇಳೋ ಅಂದ ಕೂಡಲೇ ಯಪ್ಪ ನಾಳೆ ಹೊಲ ಬಿಟ್ಟು ಬಂದಿನಿ. ನಮ್ಮ ಅಪ್ಪ ಹೇಳಿದ್ರೆ ನೀನು ಜಾತ್ರೆಗೆ ಬರಬೇಕಾಗ್ಯದ, ಹೊತ್ತು ಗಂಟೆ ಹೊಲ ಬಿಟ್ಟಿಲ್ಲ, ಬೇರೆ ಬೀಜ ಸಿಕ್ಕುವಪ್ಪ ಅಂತಂದ್ರೆ ನಮ್ಮಪ್ಪ ನೀವು ಜಾತ್ರೆ ಕಳ್ಸುದಿಲ್ಲ ಅಂತಂದಾಗ ಏನ್ ಮಾಡೋದು? ಮಗನ ನಿನಗ ಹೊಲ ಬಿಟ್ಟು ನಾಟಕಲ್ಲ ನೀನು ಪಾಟಿಗಳೆಲ್ಲ ಹ್ಯಾಂಗ ಮಾಡ್ಕೋ ಅನ್ನತ್ತ ಹೊಲ ಬಿಟ್ಟಿಲ್ಲ. ಅವಾಗಿನ ಅವಾಗ ಮುಟ್ಟೆ ಹೇಳಕ್ಕ ಅವಾಗ ಜಲಬಂಧಗಳು ಹೇಳಕ್ಕ ಯಪ್ಪ ನಾನು ಬೆಳಲಿಕ್ಕೆ ಬಿಡಲಕ್ಕ ಯಾವಾಗ ನೀನು ಬಂದಾಗ ನಾವು ಅಡಿಕೆ ಮಾಡಿ ಬಿಟ್ಟಿನಪ್ಪ ಅಂತಂದ್ರ ಅಲ್ಲಿ ನಾ ಬೆಳಿಗಾಡದಪ್ಪ ಅಂತಂದ್ರೆ ನನ್ನೇ ನೀನು ಸೇವಾ ಬಡಿತಾನೆ ಬಿಡಾದ ಆಗ್ತದೆ ಅನ್ನತ್ತ. ಹೌದು, ಅವಾಗೇನಪ್ಪ ಅಂತಂದ್ರ ಜಲಬಂಧಗಳಿಗೆ ಕೀಲಿ ಹಾಕಿದ್ರು ಕೂಡ ಉಳಿದಂತೆ ಒಳಗೆ ಮಾರ್ಗ ಹಾಕಿದ್ರು. ಏನ್ ಹಾಡ್ತೀರಿಪ್ಪ? ಅವಾಗ ನೀವು ಹೋಗಿ ಹಾಡ ಹಾಡಿ ಹೊಳೆ ಬರುವಾಗ ಯಾವಾಗ ಬೀಜ ಸಿಕ್ಕಾಗ ಗೌಡನ ಅಪ್ಪ ಜನಬಸಗೌಡರು ತಂದಿ ಬೀಜ ಸಿಕ್ಕರೆ ಜನಬಸ್ಸು ಬಾಳ ಹೊಳೆ ಇಲ್ಲಿ ಅಂತ ಹೇಳ ಏನಾಯ್ತಪ್ಪ ಮಗನಿಗೆ ಮುಂದೆ ಮಾಡಿ ಕರ್ನಾಟಕರಿಗೆ ಜನಬಸಗೌಡರಿಗೆ ಕೈಯಾಗ ಮಲ್ಕೊಂಡು ಹೇಳೋದಂತ ನಿಂದಿಸಿರಂತ ಎದುರ ಮಗನ ಬಣ್ಣಿ ಬಣ್ಣಾಗ ಅಡ್ಡೆ ಬೀಜ ಉಳ್ಳವ ಹೊಲಾರೆ ನಾಟಿಲ್ಲ ಹ್ಯಾಂಗಾಯ್ತು ಅಂದ್ರತ್ತ. ಹೌದು ಅಪ್ಪ, ಇವತ್ತು ಮಾಡಪ್ಪ ಜಾತ್ರೆ ಮುಗಿಸ್ಕೊಂಡು ಬಂದಿನ ಆಯ್ತಿನ ಇನ್ನು ನಾಳೆಗೆ ಹೊಲ ನಾಟೋದನ್ನ ಹೋಗಿ ನೋಡೋಣ ಅಂತ ತಿಳ್ಕೊಂಡು ಮುಂದಾಗ ಅಪ್ಪಗೆ ಹೇಳ್ಕೊಂಡು ಅವಾಗ ಮಗನ ಮಾತು ಕೇಳಿ ಅವತ್ತು ಹೊಡೆದು ಬಿಟ್ಟಿರಂತ ಗೌಡರು. ಹೌದು, ಹೊಡೆದು ಬಿಟ್ಟಿನ ಮುಂಜಾನೆ ತುಂಬ ಬಿಸಿಲು ಹೇಳುವಂತ ಸಂದರ್ಭದಲ್ಲಿ ಕುದುರೆ ಮೇಲೆ ಕೂತು ಗೌಡ್ರ ಅಪ್ಪ ಹೋಗಿ ಹೊಲ ನೋಡಿದಾಗ ಹೊಲ ಎಲ್ಲ ನಾಡಿರ್ತಕ್ಕ ಹೊಲ. ಹೌದು ಅಂತ ಶಕ್ತಿ ಅದಕ್ಕೆ ಭಂಡಾರದೊಳಗೆ ಹತ್ತ ಶಕ್ತಿ ಆತ್ಮೀಯ ಬಂಧುಗಳೇ. ಯಾವಾಗ ನನ್ನಪ್ಪ ನಿಗದ ಮುಚ್ಚಾಗಿ ನೀವು ನಂಬಿ ದುಡಿತೀರಿ, ನೀವು ಬಿಂದಿನಾರು ಹೊಲ ಸಿಟ್ಟು ನಾಡ್ತಲ್ಲ ಅವ್ರ ಮ್ಯಾಲ ಆತ್ಮವಿಶ್ವಾಸ ಇರಬೇಕಾಗ. ಹೌದು ಹೌದು ಹೌದಲ್ಲ? ಬಾಳ ಮಾತಾಡಿ ಸಮುದ್ರ ಬೇಡ. ಈಗ ಸುಂದರವಂತ ನಾಲ್ಕು ನುಡಿ ಚಾಲನ ಹಾಡಿ. ಹೌದು ಸರಿ ನೋಡಿ, ನಮ್ಮ ಅಫ್ಜಲ್ಪುರ ಸಂಘದ ಬಾಳಿ ಕೊಡ್ರಿ. ಅವ್ರು ಹಂಗಾಗ್ತಾರ ಮುಂದಿನ ಸರಿ ಮಾತು